ಇವಾಗ ಏಕಾಏಕಿ ಬಂದು ಪ್ರಿಪೇಡ್ ಟ್ಯಾಕ್ಸಿ ಅವ್ರು ಬಂದುಬಿಟ್ಟು ನಮ್ಮ ಇವ್ರಿಗೆ ಅವರು ಏಕಾಏಕಿ ಬಂದು ಹಲ್ಲೆ ಮಾಡಿದ್ದಾರೆ. ಒಬ್ಬರಿಗೆ ತಳ್ಕೊಂಡು ಒಂದು 15-20 ಮೀಟ್ರ್ ಹೋಗಿದ್ದಾರೆ. ಆ ತಳ್ಳು ಮೂಮೆಂಟಲ್ಲಿ ಯಾರೇನೋ ಹೊಡೆದಿದ್ದಾರೆ, ಬೆಟ್ಟಾಗಿದೆ ಅನ್ಗೋ ಇದಾಗಿದೆ. ಅದರಲ್ಲಿ ಒಬ್ಬರು ಗುದ್ದಿದ್ದಾರೆ, ಒಬ್ಬರು ನಮ್ಮ ಇವ್ರದ್ದು ಟ್ಯಾಕ್ಸಿ ಡ್ರೈವರ್ ಇದ್ದಾರಲ್ಲ ಅವರಿಗೆ ಎದೆಗೇನೋ ನೋವಾಗಿದೆ ಅಂತೆ. ಹೀಗಾಗಿ ಇಲ್ಲೇ ಅಡ್ಮಿಟ್ ಆಗಿದ್ದೀವಿ. ಚಾಲಕರಿಗೆ ಇದೇ ರೀತಿಯ ತೊಂದರೆಗಳನ್ನು ಏರ್ಪೋರ್ಟ್ನಲ್ಲಿ ದುಡಿಯುವ ಕೆಲವೊಂದು ಪ್ರೀಪೇಡ್ನ ಚಾಲಕರು ಕೊಡ್ತಾ ಇದ್ದಾರೆ. ಖಂಡಿತವಾಗಿಯೂ ನಾನು ಇದರ ಬಗ್ಗೆ ಹೇಳುವುದೇನೆಂದರೆ, ಇದಕ್ಕೆ ಖಂಡಿತವಾಗಿಯೂ ಕಾರಣಕರ್ತರು ಯಾರೆಂದರೆ ಅಲ್ಲಿ ದುಡಿಯುವ ಸೆಕ್ಯೂರಿಟಿ ಗಾರ್ಡ್ ಮತ್ತು ಅಥಾರಿಟಿಯ ಕೆಲವು ಜನರಾಗಿರ್ತಾರೆ. ಅಥಾರಿಟಿ ಅವರು ನಮಗೆ ಓಲಾ ಉಬರ್ಗೆ ಕೇವಲ 10 ಗಾಡಿಗೆ ಪಾರ್ಕಿಂಗನ್ನು ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಮಂಗಳೂರು ನಗರದಲ್ಲಿ ಕನಿಷ್ಠ ಪಕ್ಷ 600-700 ಟ್ಯಾಕ್ಸಿಗಳು ದುಡಿತಾ ಇದೆ ಓಲಾ ಮತ್ತು ಊಬರಲ್ಲಿ. ಇಲ್ಲಿ ಓಲಾ ಮತ್ತು ಊಬರಲ್ಲಿ ಇಷ್ಟು ಗಾಡಿ ದುಡಿಯುವಾಗ 10 ಗಾಡಿಗೆ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆಯನ್ನು ಅವರು ಕೊಟ್ಟಿರ್ತಾರೆ. ಈ 10 ಗಾಡಿಯ ಪಾರ್ಕಿಂಗ್ ವ್ಯವಸ್ಥೆಯಿಂದಾಗಿ ಅಲ್ಲಿ ಹೋಗಿ ನಾವು ಪಿಕಪ್ ಮಾಡಲಿಕ್ಕೆ ಹೋದಾಗ ಅವರು ಇಲ್ಲಿ ಓಲಾ ಊಬರ್ ಇಲ್ಲ, ಪಾರ್ಕಿಂಗ್ ಇಲ್ಲ, ನಿಮಗೆ ಓಲಾದಲ್ಲಿ ದುಡಿಲಿಕ್ಕೆ ಇಲ್ಲ ಅಂತ ಹೇಳಿ ಕೆಲವೊಂದು ರೀತಿಯ ಇಶ್ಯೂವನ್ನೆಲ್ಲ ಮಾಡಿ ನೋಡಿ. ದಕ್ಷಿಣ ಕನ್ನಡ ಜಿಲ್ಲಾ ಆನ್ಲೈನ್ ಟ್ಯಾಕ್ಸಿ ಮಂಗಳೂರು ಇದರ ಜಾಯಿಂಟ್ ಸೆಕ್ರೆಟರಿ ಇಮ್ತಿಯಾಜ್ರವ್ರು ನಾನು ಮಾತಾಡ್ತಿರೋದು. ಕಾರಣ ಏನೆಂದರೆ, ಇವತ್ತು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಆದ ಘಟನೆಯ ಬಗ್ಗೆ ಪತ್ರಕರ್ತರ ಮುಂದೆ ನಾನು ಕೆಲವೊಂದು ವಿಚಾರವನ್ನು ಇಡ್ತಾ ಇದ್ದೇನೆ. ಏನೆಂದರೆ, ಇವತ್ತು ಬೆಳಿಗ್ಗೆ ನಮ್ಮ ಇಬ್ಬರು ಸಹೋದರರಾದ ಇವರು ಮಂಗಳೂರು ಏರ್ಪೋರ್ಟಲ್ಲಿ ಬುಕ್ಕಿಂಗ್ಸನ್ನು ಮಾಡಿದರು. ಓಲಾ ಮತ್ತು ಊಬರಲ್ಲಿ ಬುಕ್ಕಿಂಗ್ಸ್ ತೆಗೆದಾಗ ಅದರಲ್ಲಿ ರೇಟ್ನ ಬಗ್ಗೆ ಕೆಲವೊಂದು ವಿಚಾರಗಳಿತ್ತು. ಅದನ್ನು ಕಸ್ಟಮರ್ ಒಟ್ಟಿಗೆ ಇವರು ಕೂತು ಮಾತಾಡುವಾಗ ಅಲ್ಲಿಯೇ ದುಡಿಯುವಂಥ ಪ್ರೀಪೇಡ್ ಟ್ಯಾಕ್ಸಿನ ಚಾಲಕರು ಬಂದು ನಮ್ಮ ಓಲಾ ಊಬರ್ನಲ್ಲಿ ದುಡಿಯುವ ಚಾಲಕರ ಮೇಲೆ ಏಕಾಏಕಿ ಕೈ ಮಾಡಿ ಅವರಿಗೆ ಹಲ್ಲೆ ಮಾಡಿದ್ದಾರೆ. ಅದರಲ್ಲಿ ಕನಿಷ್ಠ ಪಕ್ಷ ಒಂದು 10-15 ಚಾಲಕರು ಬಂದು ಅವ್ರನ್ನ ಅಲ್ಲಿಂದ ಎಳೆದಾಡಿ ದೂಡಿ ಉಪದ್ರವ ಮಾಡಿ ಪ್ರಾಬ್ಲಮ್ ಆಗಿದೆ. ಇದಕ್ಕಿಂತಲೂ ಮುಂಚೆ ಏನೆಂದರೆ, ಒಂದು 3-4 ವರ್ಷಗಳ ಹಿಂದೆ ಅದೇ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಮ್ಮ ಓಲಾ ಊಬರ್ನ ಚಾಲಕರಿಗೆ ಅನ್ಯಾಯವಾದಾಗ ನಾವು ಇದರ ಬಗ್ಗೆ ಧ್ವನಿ ಎತ್ತಿ ಪತ್ರಿಕಾ ಮಾಧ್ಯಮಗಳಲ್ಲಿಯೂ ಮತ್ತು ಕೆಲವೊಂದು ಕಡೆ ಪ್ರಾಬ್ಲಮ್ ಆದದನ್ನು ಸರಿಪಡಿಸಿ ಕೇಸು ಮತ್ತು ಇದೆಲ್ಲ ಆಗಿತ್ತು. ಇದರ ಬಗ್ಗೆ ನಾವು ಆವತ್ತಿನ ಮಾನ್ಯ ಸಂಸದರಾದ ಶ್ರೀಮಾನ್ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಮತ್ತು ಇಲ್ಲಿನ MLA ರವರಿಗೂ ತಿಳಿಸಿ ಇತ್ಯರ್ಥಗೊಂಡು ಸರಿಯಾಗಿತ್ತು. ಕೇಸಾಗಿತ್ತು. ಕೇಸಲ್ಲಿ ಕೋರ್ಟಲ್ಲಿ ತೀರ್ಮಾನವಾಗಿ ಅದು ಸರಿಯಾಗಿತ್ತು. ಈಗ ಪುನರಾವರ್ತನೆ ಆಗ್ತಾ ಇದೆ. ಅದೇ ರೀತಿ ಚಾಲಕರಿಗೆ ಇದೇ ರೀತಿಯ ತೊಂದರೆಗಳನ್ನು ಏರ್ಪೋರ್ಟ್ನಲ್ಲಿ ದುಡಿಯುವ ಕೆಲವೊಂದು ಪ್ರೀಪೇಡ್ನ ಚಾಲಕರು ಕೊಡ್ತಾ ಇದ್ದಾರೆ. ಖಂಡಿತವಾಗಿಯೂ ನಾನು ಇದರ ಬಗ್ಗೆ ಹೇಳುವುದೇನೆಂದರೆ, ಇದಕ್ಕೆ ಖಂಡಿತವಾಗಿಯೂ ಕಾರಣಕರ್ತರು ಯಾರೆಂದರೆ ಅಲ್ಲಿ ದುಡಿಯುವ ಸೆಕ್ಯೂರಿಟಿ ಗಾರ್ಡ್ ಮತ್ತು ಅಥಾರಿಟಿಯ ಕೆಲವು ಜನರಾಗಿರ್ತಾರೆ. ಅಥಾರಿಟಿ ಅವರು ನಮಗೆ ಓಲಾ ಉಬರ್ಗೆ ಕೇವಲ 10 ಗಾಡಿಗೆ ಪಾರ್ಕಿಂಗನ್ನು ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಮಂಗಳೂರು ನಗರದಲ್ಲಿ ಕನಿಷ್ಠ ಪಕ್ಷ 600-700 ಟ್ಯಾಕ್ಸಿಗಳು ದುಡಿತಾ ಇದೆ ಓಲಾ ಮತ್ತು ಊಬರಲ್ಲಿ. ಇಲ್ಲಿ ಓಲಾ ಮತ್ತು ಊಬರಲ್ಲಿ ಇಷ್ಟು ಗಾಡಿ ದುಡಿಯುವಾಗ 10 ಗಾಡಿಗೆ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆಯನ್ನು ಅವರು ಕೊಟ್ಟಿರ್ತಾರೆ. ಈ 10 ಗಾಡಿಯ ಪಾರ್ಕಿಂಗ್ ವ್ಯವಸ್ಥೆಯಿಂದಾಗಿ ಅಲ್ಲಿ ಹೋಗಿ ನಾವು ಪಿಕಪ್ ಮಾಡಲಿಕ್ಕೆ ಹೋದಾಗ ಅವರು ಇಲ್ಲಿ ಓಲಾ ಊಬರ್ ಇಲ್ಲ, ಪಾರ್ಕಿಂಗ್ ಇಲ್ಲ, ನಿಮಗೆ ಓಲಾದಲ್ಲಿ ದುಡಿಲಿಕ್ಕೆ ಇಲ್ಲ ಅಂತ ಹೇಳಿ ಕೆಲವೊಂದು ರೀತಿಯ ಇಶ್ಯೂವನ್ನೆಲ್ಲ ಮಾಡಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ಅದರ್ ಕಾಸ್ಟ್ನ ಜನ ಇವರು SC/ST ಇವರು ಪಾಪ ದೂರದ ಬಾಗಲಕೋಟೆಯಿಂದ ಮಂಗಳೂರಿಗೆ ಬಂದು ಮಂಗಳೂರಲ್ಲಿ ತನ್ನ ಚಾಲಕ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ಆಶ್ರಯ ಕೊಡಲಿಕ್ಕೆ ಅಂತ ನಮ್ಮ ದಕ್ಷಿಣ ಕನ್ನಡ ಆನ್ಲೈನ್ ಟ್ಯಾಕ್ಸಿಯ ಯೂನಿಯನ್ ಮೆಂಬರ್ ಆಗಿ ಅವರನ್ನು ನಾವು ಇದ್ದೇವೆ ಇಲ್ಲಿ. ಈಗ ಅವರ ಮೇಲೇ ಇವರು ಕೈ ಮಾಡಿ ಉಪದ್ರ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ತಾವುಗಳು ದಯವಿಟ್ಟು ನೀವು ಇದನ್ನು ಸರಿಪಡಿಸಬೇಕು. ಮತ್ತು ಮೊನ್ನೆ ತಾನೇ ನಾವು ಈಗಾಗಲೇ ಪ್ರೆಸ್ ಮೀಟನ್ನು ಮಾಡಿದ್ದೇವೆ. ಪ್ರೆಸ್ ಮೀಟ್ ಮಾಡಿ ಆ ಪ್ರೆಸ್ ಮೀಟಲ್ಲಿ ನಾವು ನೀಡಿದಂಥ ಬೇಡಿಕೆಗಳನ್ನು ನಮ್ಮ ಮಾಧ್ಯಮ ಮಿತ್ರರು ಅವರು ಇಷ್ಟರ ತನಕ ರಿಲೀಸ್ ಮಾಡಲಿಲ್ಲ. ಕಾರಣ ಏನಂತ ನಮ್ಗೆ ಗೊತ್ತಿಲ್ಲ, ಬಟ್ ಅದು ರಿಲೀಸ್ ಆಗ್ಬೋದನ್ನು ನಮ್ಮ ಬೇಡಿಕೆ ಇತ್ತು. ಅಲ್ಲಿ ಚಾಲಕರಿಗೆ ಕನಿಷ್ಠ ಪಕ್ಷ ಒಂದು 50-60 ಗಾಡಿ ನಿಲ್ಲಕ್ಕೆ ಅವಕಾಶ ಕೊಡಬೇಕು. ಮತ್ತು 10 ನಿಮಿಷದಲ್ಲಿ ಗಾಡಿ ಹೊರಗಡೆ ಹೋಗುವಾಗ 100 ರೂಪಾಯಿ ಚಾರ್ಜನ್ನು ವಿನಾವಸವಾಗಿ ಅವ್ರು ಮಾಡ್ತಾ ಇದ್ದಾರೆ. ಸಮಯ ನಿಗದಿಯನ್ನು 10-20 ನಿಮಿಷಕ್ಕೆ ಮಾಡಬೇಕು. ಮತ್ತು 10 ನಿಮಿಷದಲ್ಲಿ ಪಿಕಪ್ ಮಾಡಿ ಬರುವಾಗ 100 ರೂಪಾಯಿ ಚಾರ್ಜ್ ಮಾಡಿ ನಿಲ್ಲಿಸಬೇಕು. ಇದರ ಬಗ್ಗೆ ನಮ್ಮ ಈಗಿನ ಸಂಸದರಾದ ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟರು ಕೂಡ ಮಾತು ಎತ್ತಿದ್ರು, ಅವರ ಗಮನಕ್ಕೂ ತಂದಿದ್ದರು. ಆದರೂ ಅವರ ಗಮನಕ್ಕೆ ತಂದಿದ್ದ ಮೇಲೂ ಇವರು ಇದನ್ನು ಸರಿಪಡಿಸ್ತಾ ಇಲ್ಲ. ಇದರ ಬಗ್ಗೆ ನಾವು ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಬೇಡಿಕೆ ಇಟ್ಟಿದ್ದೇವೆ. ಮತ್ತು ಈ ಬೇಡಿಕೆಯನ್ನು ಅವರು ಈಡೇರಿಸದಿಲ್ಲದಲ್ಲಿ ನಾವು ಅವತ್ತೇ ಹೇಳಿದ್ದೇವೆ, ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಚಾಲಕರು ಸೇರಿ ಮಂಗಳೂರು ಏರ್ಪೋರ್ಟಲ್ಲಿ ಖಂಡಿತವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಅನ್ನುವ ಎಚ್ಚರಿಕೆಯನ್ನು ನಾವು ಅವರಿಗೆ ಕೊಟ್ಟಿದ್ದೇವೆ ಅವತ್ತು. ಬಟ್ ಮಾಧ್ಯಮ ಮಿತ್ರರು ಇದನ್ನು ಇಷ್ಟರ ತನಕ ನಾವು ಮಾಡಿದ ವಿಡಿಯೋ ಮಾತುಗಳನ್ನು ರಿಲೀಸ್ ಮಾಡಲಿಲ್ಲ. ರಿಲೀಸ್ ಮಾಡ್ಬೋದನ್ನುವ ನಂಬಿಕೆ ನಮಗಿದೆ.
ಒಂದು ವೇಳೆ ಈಗ ಇವತ್ತು ನಮ್ಮ ಈ ಚಾಲಕರಿಗೆ ಅವರು ಹೊಡೆದು ಪ್ರಾಬ್ಲಮ್ ಮಾಡಿದ್ದಾರೆ. ಈಗ ಆಲ್ರೆಡಿ ಒಬ್ಬರು ನಮ್ಮಲ್ಲಿ ಮಂಗಳೂರಿನ ವೆನ್ಲಾಕ್ ಹಾಸ್ಪಿಟ್ಲಲ್ಲಿ ನಾವು ಅವರನ್ನು ದಾಖಲೆ ಮಾಡಿದ್ದೇವೆ. ಇದಕ್ಕೆ ನ್ಯಾಯ ಸಿಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇದೇ ಚಾಲಕರನ್ನು ಹಿಡಿದು ಮಂಗಳೂರು ಏರ್ಪೋರ್ಟಲ್ಲಿ ಖಂಡಿತವಾಗಿ ಒಂದು ರೀತಿಯ ಧರಣಿಯನ್ನು ಮಾಡ್ತೇವೆ. ಅದು ಮಂಗಳೂರು ಏರ್ಪೋರ್ಟ್ನ ಅಥಾರಿಟಿಯವರ ವಿರುದ್ಧ ಖಂಡಿತ ಮಾಡ್ತೀವಿ. ಇದಕ್ಕೆಲ್ಲ ನೇರ ಹೊಣೆ ಅಲ್ಲಿ ದುಡಿಸಿರುವಂಥ ಸೆಕ್ಯೂರಿಟಿ ಗಾರ್ಡ್ನ ಕೆಲವು ಸಿಬ್ಬಂದಿಗಳು ಮತ್ತು ಅಥಾರಿಟಿಯವರು ಆಗಿರ್ತಾರೆ. ಇದಕ್ಕೆ ನ್ಯಾಯ ಸಿಗಲೇಬೇಕು. ಇದನ್ನೀಗ ನಾವು ಆಲ್ರೆಡಿ ನಾವು ಬಜ್ಪೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು FIR ಕೂಡ ಮಾಡಿದ್ದೇವೆ. ನಮಸ್ತೆ ಸರ್, ನಾವು ಓಲಾ ಊಬರ್ ಮಾಡ್ತಾ ಇದ್ದೀವಿ ಸರ್. 18ನಲ್ಲಿ ನಾವು ಇದ್ವಿ, ಮತ್ತು ಇವಾಗ ಬಂದು ಜಾಯ್ನ್ ಆಗಿದ್ದೀವಿ. 1 ವರ್ಷ ಆಯಿತು ಇವಾಗ ಮಾಡ್ತಾಯಿದ್ದು, ರನ್ನಿಂಗಲ್ಲಿ ಇದ್ದು. ನಮಗೆ ಕೆಲವೊಂದು ಟೈಮಲ್ಲಿ ಏರ್ಪೋರ್ಟಲ್ಲಿ ಪಿಕಪ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ತೊಂದರೆ ಮಾಡ್ತಾಯಿದ್ರು. ನಾವು ಹಾಗೆ ಇಷ್ಟರವರೆಗೂ ನಾವು ತೊಂದರೆ ಮಾಡಿದರೂ ಕೂಡ ಆಗೋ ಈಗೋ ಮಾಡಿಕೊಂಡು ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡ್ತಿದ್ವಿ. ಇವಾಗ ಏಕಾಏಕಿ ಬಂದು ಪ್ರಿಪೇಡ್ ಟ್ಯಾಕ್ಸಿ ಅವ್ರು ಬಂದುಬಿಟ್ಟು ನಮ್ಮ ಇವ್ರಿಗೆ ಅವರು ಏಕಾಏಕಿ ಬಂದು ಹಲ್ಲೆ ಮಾಡಿದ್ದಾರೆ. ಒಬ್ಬರಿಗೆ ತಳ್ಕೊಂಡು ಒಂದು 15-20 ಮೀಟ್ರ್ ಹೋಗಿದ್ದಾರೆ. ಆ ತಳ್ಳು ಮೂಮೆಂಟಲ್ಲಿ ಯಾರೇನೋ ಹೊಡೆದಿದ್ದಾರೆ, ಬೆಟ್ಟಾಗಿದೆ ಅನ್ಗೋ ಇದಾಗಿದೆ. ಅದರಲ್ಲಿ ಒಬ್ಬರು ಗುದ್ದಿದ್ದಾರೆ. ಒಬ್ಬರು ನಮ್ಮ ಇವ್ರದ್ದು ಟ್ಯಾಕ್ಸಿ ಡ್ರೈವರ್ ಇದ್ದಾರಲ್ಲ, ಅವರಿಗೆ ಎದೆಗೇನೋ ನೋವಾಗಿದೆ ಅಂತೆ. ಹೀಗಾಗಿ ಇಲ್ಲೇ ಅಡ್ಮಿಟ್ ಆಗಿದ್ದೀವಿ. ನಾವಿಗೇನು ಕೇಳ್ಕೊಳ್ಳೋದಪ್ಪ ಅಂತೇಳಿ ಅಂದ್ರೆ, ಇವತ್ತು ರೈಲ್ವೆ ಸ್ಟೇಷನ್ ಆಯ್ತು ಮತ್ತು ಏರ್ಪೋರ್ಟಲ್ಲಿ ಆಯ್ತು, ನಮಗೆ ಫ್ರೀಯಾಗಿ ಆನ್ಲೈನ್ ಓಲಾ ಊಬರ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಗೆ ಫ್ರೀಯಾಗಿ ಒಂದು ಬಂದು ಏರ್ಪೋರ್ಟಿಗೆ ಡ್ರಾಪ್ ಆ್ಯಂಡ್ ಪಿಕಪ್ಗೆ ನಮ್ಗೆ ಅವಕಾಶ ಮಾಡಿ ಕೊಡಬೇಕಂತಂದು ತಮ್ಮ ಮೂಲಕ ನಾವೆಲ್ಲರಲ್ಲಿ ಮಂಗಳೂರು ಇದು ಏರ್ಪೋರ್ಟ್ ಫ್ರೀ ಟ್ಯಾಕ್ಸಿ ಅವರು ಇದ್ದಾರಲ್ಲ, ಅವರಲ್ಲಿ ಅಷ್ಟೇ ನಮಗೇನು ಪ್ರಾಬ್ಲಮ್ ಆಗದೆ ಥರ ನಾವು ಇದನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ ಸರ್. ನಮ್ಮದೇನು ಇದಿಲ್ಲ. ಮಂಜುನಾಥ ಸರ್, ಮಂಗಳೂರು ನಗರದಲ್ಲಿ ಓಲಾ ಊಬರ್ ಆನ್ಲೈನ್ ಟ್ಯಾಕ್ಸಿಯಲ್ಲಿ ನಾವು ದುಡಿಲಿಕ್ಕೆ ಅಂತ ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ಇಲ್ಲಿ ತುಂಬ ವರ್ಷದಿಂದ ಇಲ್ಲೇ ಇದ್ದೀವಿ. ಬಟ್ ಆದ ಕಾರಣ ಈಗ ನಾವು ಈ ಆನ್ಲೈನ್ ಟ್ಯಾಕ್ಸಿಯಲ್ಲಿ ನಮಗೆ ಏರ್ಪೋರ್ಟಲ್ಲಿ ತೊಂದರೆ ಆಗ್ತಾಯಿದೆ. ನಾವು ಯೂನಿಯನ್ ಮುಖಾಂತರ ನಾವು ಯಾವುದು ಎಂತ ಹೇಳೋದು ಅಂದರೆ ನಾನು ಈ ಸಮಯದಲ್ಲಿ ನಾವು ಬೆಳಗ್ಗೆ ಅಲ್ಲಿ ಏರ್ಪೋರ್ಟಲ್ಲಿ ಪಿಕಪ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ನಮ್ಮ ಪ್ರೀಪೇಡ್ ಟ್ಯಾಕ್ಸಿ ಕೆಲವು ಡ್ರೈವರ್ಗಳು ನಮ್ಮ ಮೇಲೆ ಸ್ವಲ್ಪ ಹಲ್ಲೆ ಮಾಡಿದ್ದಾರೆ. ಅಂದರೆ ನಮಗೆ ಅಲ್ಲಿ ಪಿಕಪ್ ಮಾಡಲಿಕ್ಕೆ ನಮಗೆ ಬಿಡಲಿಲ್ಲ. ಅವರು ನಮ್ಮನ್ನು ಆಚೆ ಈಚೆ ತಳ್ಳೋದು, ನೀವು ಇಲ್ಲಿ ಬರೋದು ಬೇಡ, ನೀವು ಊರಿನವರೆಲ್ಲ ಘಟ್ಟದವರೆಲ್ಲ ಓಲಾದವರು ಬಾಯಿಗೆ ಬಂದಾಗೆಲ್ಲ ನಮ್ಮ ಮೇಲೆ ಅಂದರೆ ನಮಗೆ ಹಿಂದೆ ಯಾರು ಗತಿ ಇಲ್ಲ ಅಂದರೆ ಅವರು ನಮ್ಮ ಮೇಲೆ ದೌರ್ಜನ್ಯ ತುಂಬ ಮಾಡಿದ್ದಾರೆ. ಬಟ್ ಅದಕ್ಕೆ ನಮ್ಮ ರಿಕ್ವೆಸ್ಟ್ ಏನಂತಂದರೆ, ನಾವು ಓಲಾ ಊಬರನ್ನು ನಂಬಿಕೊಂಡು ನಾವು ಮಂಗಳೂರಲ್ಲಿ ಜೀವನ ಮಾಡ್ತಿದ್ದೇವೆ. ನಾವು ಊರಿನವರಲ್ಲ, ಊರು ಬಿಟ್ಟು ಬಂದಿದ್ದೇವೆ. ಬಟ್ ನಾವು ಊರಿನವರಲ್ಲ ಅಂತೇಳಿ ನಮಗೆ ಇಲ್ಲಿ ಒಂದು ನಮಗೆ ಸಪೋರ್ಟ್ ಬೇಕಾಗಿದೆ. ಬಟ್ ನಮ್ಮ ಯೂನಿಯನ್ ಕಡೆಯಿಂದ ನಮ್ಮ ಇದರಿಂದ ಹೋರಾಟ ಮಾಡ್ತಿದ್ದೇವೆ. ಬಟ್ ನಮಗೆ ಇಲ್ಲಿ ಒಂದು ನಮಗೆ ಅವಕಾಶ ಮಾಡಿ ಎಲ್ಲ ರೀತಿಯಿಂದ ನಮಗೆ ಪಿಕಪ್ ಮಾಡಲಿಕ್ಕೆ ಡ್ರಾಪ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಕಂತೇಳಿ ನಾನು ನಿಮ್ಮ ಕಡೆಯಿಂದ ಒಂದು ಕಳೆಯಿಂದ ವಿನಂತಿಸಿಕೊಳ್ತಿದ್ದೇನೆ.